ಇನಾಯತ್ ಅಲಿ ಅವರು 8 ಕೋಟಿಗೆ ಮಿಕ್ಕಿದ ಭೂಮಿಯನ್ನು ಅಂದರೆ 2 ಎಕರೆಯಷ್ಟು ವಿಸ್ತಾರದ ಭೂಮಿಯನ್ನು ಹಜ್ ಭವನಕ್ಕಾಗಿ ಕೊಟ್ಟಿದ್ದಾರೆ. ಬಟ್ ಇದಿಷ್ಟೇ ವಿಷಯವಾ ಅಥವಾ ಅದರ ಹೊರತಾಗಿ ಏನಾದರೂ ಇದೆಯಾ? ದಾನ ಮಾಡೋದು ಕೊಡುವುದು ಅವರಿಗೆ ಅದೊಂದು ಅಜೆಂಡಾ ಅಲ್ಲ ಅಂತ. ನಮ್ಮ ಮಂಗಳೂರಲ್ಲಿ ತುಂಬ ಶ್ರೀಮಂತರು, ತುಂಬ ಶಿಕ್ಷಣ ಸಂಸ್ಥೆಗಳು, ತುಂಬ ಹಾಲ್ಗಳೆಲ್ಲ ಇವೆ. ಆದರೆ ಸಮುದಾಯದ ಒಂದು ಆಸ್ತಿ ಅಂತ ಒಂದು ಹಾಲ್ ಯಾವುದೂ ಇಲ್ಲ. ಹಜ್ ಭವನ ನಿರ್ಮಾಣ ಮಾಡೋದು ಸರ್ಕಾರದ ಕೆಲಸ, ಅದ್ಯಾಕೆ ಒಬ್ಬ ವ್ಯಕ್ತಿಯಿಂದ ದಾನ ತಗೊಂಡು ಮಾಡಬೇಕಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಬಜರಂಗ ದಳದ ಕಾರ್ಯಕರ್ತರೊಬ್ಬ ಅಪಘಾತಗೊಂಡು ಆಸ್ಪತ್ರೆಯಲ್ಲಿ ಸೇರಿ 15 ಲಕ್ಷ ರೂಪಾಯಿ ಬಿಲ್ ಕಟ್ಟಲಿಕ್ಕಾಗದೆ ಒದ್ದಾಡ್ತಾ ಇದ್ದಾಗ ಇನಾಯತ್ ಅವರ ಸ್ವಂತ ದುಡ್ಡನ್ನೇ ಕೊಟ್ಟು ಆಸ್ಪತ್ರೆಯಿಂದ ಅವರನ್ನು ಬಿಡಿಸಿದಂಥ ಉದಾಹರಣೆ ಕಣ್ಣು ಮುಂದೆ ಉಂಟು. ಇದು ಮೀಡಿಯಾಕ್ಕೆ ಬೇಕಾ ಅಂತ ಕೇಳಿದರು. ಪ್ರಚಾರಕ್ಕೆ ಬೇಡ, ನಾನು ಪ್ರಚಾರಕ್ಕೆ ಇದನ್ನು ಕೊಟ್ಟಿಲ್ಲ, ನನಗೆ ಪ್ರಚಾರದ ಅಗತ್ಯ ಇಲ್ಲ ಅಂತ ಹೇಳಿದರು. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಅಂತ ಅವರು ಕೊಡುವುದರಲ್ಲಿ ಅವರು ನೋಡಲಿಲ್ಲ ಸರ್. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅವರು 25 ಲಕ್ಷಕ್ಕಿಂತಲೂ ಜಾಸ್ತಿ ಹಣವನ್ನು ಕೊಟ್ಟಿದ್ದಾರೆ. ಅವರು ಎಲ್ಲರಲ್ಲಿ ಆ ಗುಣ ಪರಂಪರೆಯಿಂದ ಬಂದಿದೆ ಸರ್. ವೀಕ್ಷಕರೇ, ಮಂಗಳೂರಿನಲ್ಲಿ ಹಜ್ ಭವನದ ವಿಷಯ ಒಂದು ಚರ್ಚೆಯಲ್ಲಿದೆ. ಕಾರಣ ಇಷ್ಟೇ, ಅಲ್ಲಿ ಕಾಂಗ್ರೆಸ್ ನಾಯಕ ಇನಾಯತ್ ಅಲಿ ಅವರು 8 ಕೋಟಿಗೆ ಮಿಕ್ಕಿದ ಭೂಮಿಯನ್ನು ಅಂದರೆ 2 ಎಕರೆಯಷ್ಟು ವಿಸ್ತಾರದ ಭೂಮಿಯನ್ನು ಹಜ್ ಭವನಕ್ಕಾಗಿ ಕೊಟ್ಟಿದ್ದಾರೆ. ಬಟ್ ಇದಿಷ್ಟೇ ವಿಷಯವಾ ಅಥವಾ ಅದರ ಹೊರತಾಗಿ ಏನಾದರೂ ಇದೆಯಾ? ಅಥವಾ ಹಜ್ ಭವನ ಯಾವಾಗ ನಮಗೆ ಬಂತು ಮತ್ತು ಅದು ಈ ಹಂತದಲ್ಲಿ ಯಾಕೆ ಬಂದು ನಿಂತಿತು? ಇದೆಲ್ಲ ಪ್ರಶ್ನೆಗಳಿದ್ದಾವೆ. ಇದಕ್ಕೆ ಉತ್ತರವನ್ನು ಪಡೆಯೋದಕ್ಕೆ ನಾವು ಪತ್ರಕರ್ತರಾದ ಆರಿಫ್ ಪಡಿಬಿದ್ರೆ ಅವರಿಂದಿದ್ದೇವೆ. ಹೇಳಿ ಸರ್. ಜೀವನದಲ್ಲೊಮ್ಮೆ ಹಜ್ಜಿಗೆ ಹೋಗಬೇಕು ಅಂತ ಹೇಳೋದು ಎಲ್ಲರ ಕೂಡ ಆಸೆ. ಹಾಗೆ ಹಲವು ದಶಮಾನ ಅಷ್ಟು ವರ್ಷಗಳಿಂದ ಹಜ್ಜಿಗೆ ಹೋಗುವಂಥ 1000 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಮೊದಲು ಇಲ್ಲಿಯವರು ಮುಂಬೈಗೆ ಹೋಗಿ ಹಡಗಿನಲ್ಲಿ ಹಜ್ಜಿಗೆ ಹೋಗುವ ಒಂದು ಕಾಲ ಇತ್ತು. ಆಮೇಲೆ ಕಾಲ ಬದಲಾಗ್ತಾ ಬಂತು, ವಿಮಾನದಲ್ಲಿ ಹೋಗುವಂಥದ್ದು ಬಂತು. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಿ, ಕೇರಳಕ್ಕೆ ಹೋಗಿ ಅಥವಾ ಮುಂಬೈಗೆ ಹೋಗಿ ಹೋಗುವವರು ಇದ್ದರು. 2000 ಸಾಧಾರಣ 8ರ ಅವಧಿ ಇರಬೇಕು. ಆಗ ಮೊಹಿದ್ದೀನ್ ಬಾವ ಅವರು ಮಂಗಳೂರು ಉತ್ತರ ಶಾಸಕರಾಗಿದ್ದವರು. ಅವರು ಶಾಸಕರಾಗುವ ಮೊದಲೇ ಮಂಗಳೂರಿನ ದೊಡ್ಡ ಜನಗಳನ್ನು ಎಲ್ಲ ಸೇರಿಸಿಕೊಂಡು ಇಲ್ಲಿಂದ ವಿಮಾನದಲ್ಲಿ ಡೆಲ್ಲಿಗೆ ಹೋಗಿ ಅಲ್ಲಿ ಆಗಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು, ಸೋನಿಯಾ ಗಾಂಧಿ ಅವರನ್ನು, ರಾಹುಲ್ ಗಾಂಧಿ ಅವರನ್ನು ಮತ್ತು ಎಷ್ಟು ದೊಡ್ಡ ದೊಡ್ಡ ನಾಯಕರಿದ್ದರು, ಪ್ರಫುಲ್ ಪಟೇಲ್ ಅವರನ್ನು, ಖರ್ಗೆ ಅವರನ್ನು ಎಲ್ಲರನ್ನು ಕೂಡ ಭೇಟಿಯಾಗಿ ಚರ್ಚಿಸಿದ ಬಳಿಕ ಪ್ರಥಮ ಬಾರಿಗೆ ಮಂಗಳೂರಿನಿಂದ ನೇರವಾಗಿ ಹಜ್ಜಿಗೆ ವಿಮಾನ ಹೋಗುವ ಒಂದು ಯೋಜನೆ ಕಾರ್ಯಕ್ರಮ ಆಗ ಹಮ್ಮಿಕೊಂಡಿದ್ರು. 2009ರಲ್ಲಿ ಆಗಿನ ವಿದೇಶಾಂಗ ಮಿನಿಸ್ಟರ್ ಆಗಿದ್ದಂತಹ SM ಕೃಷ್ಣ ಅವರು ಮಂಗಳೂರಿಗೆ ಬಂದು ಮಂಗಳೂರಿನ ಬಜಪೆಯ ಅನ್ಸಾರ್ ಶಾಲೆಯಲ್ಲಿ ಆಗ ಪ್ರಥಮ ಕಾರ್ಯಕ್ರಮ ಇತ್ತು, ಹಜ್ ಯಾತ್ರೆಗೆ ಹೋಗುವಂಥ ಬೀಳ್ಕೊಡುವ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೊಡ್ಡ ಸಮಾರಂಭ ಇತ್ತು. ರಾಜ್ಯದ ವಕ್ಫ್ ಮತ್ತು ಹಜ್ ಮಿನಿಸ್ಟರ್ ಆಗಿದ್ದಂಥ ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಅವರು ಇದ್ದರು. ಆ ಟೈಮಲ್ಲಿ ಅವರು ಅನೌನ್ಸ್ ಮಾಡಿದರು, ಇಲ್ಲಿಂದ ನೇರವಾಗಿ ಇನ್ನು ಮೇಲೆ ವಿಮಾನಕ್ಕೆ ಹೋಗೋದಾದರೆ ಇಲ್ಲಿಂದ ಹೋಗುವ ಪ್ರಯಾಣಿಕರಿಗೆ, ಅದು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಕೊಡಗು ಇರ್ಬೋದು, ಚಿಕ್ಕಮಗಳೂರು, ಉತ್ತರ ಕನ್ನಡ, ಇಂತಹ ಈ ಪ್ರದೇಶ ಕರಾವಳಿ ಮತ್ತು ಈ ಮಲೆನಾಡು ಪ್ರದೇಶದ ಜನರ ಅನುಕೂಲಕ್ಕಾಗಿ ಇಲ್ಲೊಂದು ಹಜ್ಗರ್ ಮಾಡಬೇಕು ಅಥವಾ ಹಜ್ ಭವನ ಮಾಡಬೇಕಂತ ಆ ಟೈಮಲ್ಲಿ ಅವರು ಅನೌನ್ಸ್ ಮಾಡಿದರು. ಹಾಗೆ ಆಗ ಜನಾರ್ದನ್ ಪೂಜಾರಿ ಅವರು ತಕ್ಷಣ ಒಂದು ಹೇಳಿದರು, ಒಂದು ವೇಳೆ ನೀವು ಹಜ್ಗರ್ ಮಾಡೋದಾದರೆ ನಾನು 1 ಲಕ್ಷ ರೂಪಾಯಿ ಈಗ ಇಲ್ಲಿ ಘೋಷಿಸ್ತಾ ಇದ್ದೇನೆ ಅಂತ ಹೇಳಿದ್ದು ಕೂಡ ನೆನಪದು ಸ್ಮರಣೆ ಮಾಡುವಂಥದ್ದು. ಅದರ ನಂತರ ಏನಾಯ್ತಾಯ್ತು ಅಂತ ಹೇಳಿದರೆ ಅಲ್ಲಿ ಹಜ್ಗರ್ ಮಾಡಬೇಕು ಅಂತ ಒಂದು ಹೊಸ ಕನಸು, ಕಾನ್ಸೆಪ್ಟ್ ಹುಟ್ಟುಕೊಂಡಿತ್ತು. ಹಾಗೆ ಮುಂದೆ ಸರ್ಕಾರ ಬಂದಾಗ, ಸಿದ್ದರಾಮಯ್ಯರವರು ಸರ್ಕಾರ ಬಂತು 2013ರಲ್ಲಿ. ಆಗ ಇಲ್ಲಿಯ ಜನಪ್ರತಿನಿಧಿಗಳು ಒತ್ತಾಯ ಮಾಡಿದ ಮೇರೆಗೆ 20 ಕೋಟಿ ರೂಪಾಯಿಯನ್ನು ಘೋಷಣೆ ಕೂಡ ಮಾಡಿದರು ಹಜ್ಗರ್ ಮಾಡಲಿಕ್ಕೆ. ಆಗ ಬಜಪೆಯಲ್ಲಿ ಒಂದು ಜಾಗ ನೋಡಿದರು, ಸರ್ಕಾರವೇ ತೋರಿಸಿತ್ತು ಇಲ್ಲಿ ಹಜ್ಗರ್ ಮಾಡಬಹುದು ಅಂತ. ಆದರೆ ಅದು ಜಾಗ ಸರಿ ಇರಲಿಲ್ಲ, ಸ್ವಲ್ಪ ಎತ್ತರ ತಗ್ಗು ಇತ್ತು ಮತ್ತು 2 ಕಡೆ ಹಂಚಿಕೊಂಡಿತ್ತು. ಅದಕ್ಕೆ ಪೂರಕವಾಗಿ ಸ್ಥಳೀಯರು ಅದು ನಮ್ಮ ಜಾಗ ಅಂತ ಅಲ್ಲಿ ಒಂದು ಆಕ್ಷೇಪವನ್ನು ಕೂಡ ಹಾಕಿದರು. ಅದು ಸ್ವಲ್ಪ ಚರ್ಚೆ ಆಯಿತು. ಮತ್ತೆ ಬಂದವರು ಹೇಳಿದರು, ಬೇಡ ಅಂತ ವಿವಾದದ ಜಾಗ ನಮಗೆ ಬೇಡ ಅಂತ. ಅದರ ನಂತರ ಮರವೂರು ಬ್ರಿಡ್ಜ್ ಹತ್ರ ಒಂದು ಜಾಗ ನೋಡಿದರು, ಅದು ಕೂಡ ಫೈನಲೈಸ್ ಆಗುವ ಹಂತದಲ್ಲಿತ್ತು. ಇಲ್ಲಿ ಯಾವುದೇ ಜಾಗ ಮುಟ್ಟೋದು, ಮಸೀದಿ ಮಾಡೋದು, ಮದ್ರಸಾ ಮಾಡೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಸೂಕ್ಷ್ಮ ವಿಷಯ, ತಮಗೆಲ್ಲ ಗೊತ್ತಿದೆ. ಅಂತ ಹೇಳಿದರೆ ಅಲ್ಲಿ ಒಂದು ಆಕ್ಷೇಪಗಳು ಬರ್ತದೆ, ಮುಸಲ್ಮಾನರಿಗೆ ಕೊಡಬಾರ್ದು ಅಂತ. ಅಂದರೆ ಇಲ್ಲಿ ಮಸೀದಿ ಮಾಡೋದು ಕೂಡ ದೊಡ್ಡ ಒಂದು ಕಷ್ಟದ ಕೆಲಸ. ಫೈನಲೈಸ್ ಆಗುವ ಮೊದಲೇ ಒಬ್ಬ ರಾಜಕಾರಣಿ ಎಲ್ಲ ಒಂದು ಭಾಷಣದಲ್ಲಿ ಘೋಷಣೆ ಮಾಡಿಬಿಟ್ರು,
ಮರವೂರಲ್ಲಿ ಒಂದು ಹಜ್ ಭವನಕ್ಕೆ ಜಾಗ ನೋಡಿದ್ದೇವೆ ಅಂತ ಅದು ಸುದ್ದಿ ಆಯಿತು. ಮತ್ತು ಅಲ್ಲಿ ಕೂಡ ಆಕ್ಷೇಪ ಆಗಿ ಅದನ್ನು ಕೂಡ ಬಿಟ್ಟರು. ಅದರ ನಂತರ ಪುನಃ ಬೇರೆ ಬೇರೆ ಕಡೆ ಹುಡುಕಾಡುವ ಇದೆಲ್ಲ ಆಯಿತು. ಕಳೆದ ಬಾರಿ ಜಮೀರ್ ಅಹ್ಮದ್ ಖಾನ್ ಅವರು ಮಿನಿಸ್ಟ್ರು ಬಂದಿದ್ದರು, ರಹೀಂ ಖಾನ್ ಅವರು ಬಂದಿದ್ದರು. ಇಲ್ಲಿಯ ನಾಯಕರನ್ನು ಹಿಡ್ಕೊಂಡು ತುಂಬ ಜನ ಕಡೆ ಹುಡುಕಾಟ ಮಾಡಿದರು, ಜಾಗ ಅಲ್ಲಿ ಉಂಟು ಇಲ್ಲಿ ಉಂಟು. ಕೆಲವರೆಲ್ಲ ನಾವು ಕೊಡ್ತೇವೆ ಅಂತ ಹೇಳಿದರೂ ಕೂಡ ಯಾವುದು ಕೂಡ ಅದು ಸಾಕಾರ ಆಗಲಿಲ್ಲ. ಹೇಳಿದ್ದು ವಿನ ಯಾರು ಕೂಡ ಕೊಡಲಿಲ್ಲ. ಮತ್ತೊಂದು ಕಡೆ ವಕ್ಫ್ ಜಮೀನು ಇದೆ ಅಂತ ಹೇಳಿದರು. ವಕ್ಫ್ ಜಮೀನು ಇದ್ದರೆ ವಕ್ಫ್ ಜಮೀನಲ್ಲಿ ಹಜ್ ಭವನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಡಿಪಾರ್ಟ್ಮೆಂಟೇ ಬೇರೆ, ವಕ್ಫ್ ಇಲಾಖೆ ಬೇರೆ, ಅದು ಹಜ್ ಕಮಿಟಿಯೇ ಬೇರೆ. ಅವರು ಈ ಕಮಿಟಿಗೆ ಈ ಇಲಾಖೆಗೆ ಬರೆದು ಕೊಟ್ಟರೆ ರಿಜಿಸ್ಟರ್ ಮಾಡಿದರೆ ಮಾತ್ರ ಅಲ್ಲಿ ಮಾಡಲಿಕ್ಕೆ ಆಗ್ತದೆ. ಅದನ್ನು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಇನಾಯತ್ ಅಲಿ ಅವರು KPCCಯ ಪ್ರಧಾನ ಕಾರ್ಯದರ್ಶಿ ಅವರು, ಕಾಂಟ್ರಾಕ್ಟ್ ಅವರು, ಉದ್ಯಮಿ ಅವರು, ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧಿಸಿದವರು, ಮತ್ತು ಕೊಡುಗೈ ದಾನಿಯವರು. ಇದೇ ದೊಡ್ಡ ವಿಷಯ ಅಲ್ಲ. ಇದಕ್ಕಿಂತ ಮೊದಲು ತುಂಬ ದಾನ ಮಾಡಿಕೊಂಡು ಬಂದವರು, ತುಂಬ ಜನರಿಗೆ ಸಹಾಯ ನೆರವು ಕೊಡ್ತಾ ಇದ್ದವರು. ಅವರು ಕೇಳಿದ್ರಂತೆ, ಯಾರಾದರೂ ಜಾಗ ಕೊಡುವವರಿದ್ದರೆ ಕೊಡಲಿ, ಇಲ್ದಿದ್ರೆ ನನ್ನ ಜಾಗ ಕೊಡ್ತೇನೆ ಅಂತ ಹೇಳಿ ಅವ್ರ ಹತ್ರ 2 ಎಕರೆ 30 ಸೆಂಟ್ಸ್ ಜಾಗ ಇತ್ತು. ಅದರಲ್ಲಿ ಒಂದು 50 ಸೆಂಟ್ಸ್ ಜಾಗವನ್ನು ರಸ್ತೆಗೆ, ವಿಶಾಲ 12 ಫೀಟ್ ಇದ್ದು ಜಾಗಕ್ಕೆ ರಸ್ತೆ ಮಾಡಲಿಕ್ಕಂತ ಅದನ್ನು ಬಿಟ್ಟು ಉಳಿದ 1 ಎಕರೆ 80 ಸೆಂಟ್ಸ್ ಜಾಗವನ್ನು ಹಜ್ ಭವನ ನಿರ್ಮಾಣಕ್ಕೆ ಹಜ್ ಕಮಿಟಿಗೆ ಕೊಡಲಿಕ್ಕಂತ ಅವರು ನಿರ್ಧಾರ ಮಾಡಿದರು. ಹಾಗೆ ಬೆಂಗಳೂರಿಗೆ ಹೋಗಿ ಹಜ್ ಕಮಿಟಿಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರನ್ನು ಭೇಟಿಯಾಗಿ ಅವರ ಹತ್ರ ಮಾತುಕತೆ ಮಾಡಿದರು. ಅವರ CEO ಅವರ ಹತ್ರ ಮಾತಾಡಿದರು. ಅವರು ಈ ಜಾಗದ ದಾಖಲೆಗಳನ್ನು ತಗೊಂಡು ಇಲ್ಲಿಯ ವಕೀಲರ ಮೂಲಕ ಲೀಗಲ್ ಒಪಿನಿಯನ್ ತಗೊಂಡು ಅದು ಜಾಗ ಸೂಕ್ತವಾ, ಅದು ದಾಖಲೆ ಕ್ಲಿಯರ್ ಇದೆ ಅಂತ ಕೇಳಿಕೊಂಡು, ಯಾಕೆಂದರೆ ಅದು ಇವರದು ಇನಾಯತ್ ಅಲಿ ಅವರದು ಕುಟುಂಬ, ಅವರದು ಸಹೋದರರ ಹತ್ರ ಅವರೆಲ್ಲ ಒಪ್ಪಿಗೆ ಸೂಚಿಸಿದ ನಂತರ ಜಾಗ ಸರಿ ಇದೆ ಅಂತ ಹೇಳಿದ ನಂತರ ಒಂದು ತಿಂಗಳ ನಂತರ ಪ್ರೋಸೆಸ್ ನಡೆದು ಬಂದು ಮೊನ್ನೆ ಬುಧವಾರ ದಿನ ಅದು ರಿಜಿಸ್ಟರ್ ಕೂಡ ಆಗಿದೆ. ಅವರು ಅಧಿಕೃತವಾಗಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಡಾಕ್ಟರ್ ಎನ್ಎಪೈ ಅಬ್ದುಲ್ಲಾ ಕುಂಜಿ ಅವರ ಮನೆಯಲ್ಲಿ ಹಸ್ತಾಂತರ ಕಾರ್ಯಕ್ರಮ ಏನಿದೆ, ದಾಖಲೆ ಹಸ್ತಾಂತರ ನಡೆದಿತ್ತು. ಅದರಲ್ಲಿ ಹಜ್ ಕಮಿಟಿಯ ಅಧ್ಯಕ್ಷರಿದ್ದರು, ಜಿಲ್ಲಾ ಹಜ್ ಸಲಹಾ ಸಮಿತಿ ಅಧ್ಯಕ್ಷರಿದ್ದರು, ಮತ್ತು ದೊಡ್ಡ ಮುಖಂಡರೆಲ್ಲ ತುಂಬ ಜನ ಇದ್ದರು. ಅವರ ಮೂಲಕ ಈ ಪ್ರೊಸೆಸ್ ಅಲ್ಹಮ್ದುಲಿಲ್ಲಾ ಕಂಪ್ಲೀಟ್ ಆಗಿದೆ. ಹಜ್ ಭವನ ನಿರ್ಮಾಣದ ಬಗ್ಗೆ ಅಂದರೆ ಎಷ್ಟು ಅಮೌಂಟ್ ಬಿಡುಗಡೆ ಆಯಿತು, ಅಷ್ಟು ಸಮಯ ಹೋಯಿತು, ಆ ಸಮಯದಲ್ಲಿ ಬಿಡುಗಡೆ ಆದ ಹಣ ಈ ಸಮಯಕ್ಕೆ ಅದು ವಿನಿಯೋಗ ಆದರೆ ಎಷ್ಟು ಸಾಧ್ಯ, ಅಂದರೆ ಇಂಥೆಲ್ಲ ಪ್ರಶ್ನೆಗಳು ಬರ್ತವೆ. ದಾನ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಹಜ್ ಭವನ ನಿರ್ಮಾಣ ಮಾಡೋದು ಸರ್ಕಾರದ ಕೆಲಸ, ಅದ್ಯಾಕೆ ಒಬ್ಬ ವ್ಯಕ್ತಿಯಿಂದ ದಾನ ತಗೊಂಡು ಮಾಡಬೇಕಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಇದಕ್ಕೆ ಅಮೌಂಟ್ ಬಿಡುಗಡೆ ಆದ ಬಗ್ಗೆ 11 ವರ್ಷಗಳ ಹಿಂದೆ 10 ಕೋಟಿ ಬಿಡುಗಡೆ ಆಗಿತ್ತು. 20 ಕೋಟಿ ಅನೌನ್ಸ್ ಮಾಡಿದ್ದು ಘೋಷಣೆಯಾಗಿ 10 ಕೋಟಿ ಬಿಡುಗಡೆಯಾಗಿ ಹಜ್ ಕಮಿಟಿಯ ಅಥವಾ ಜಿಲ್ಲಾಡಳಿತದ ಖಾತೆಯಲ್ಲಿತ್ತು. ಅದು 11 ವರ್ಷದಲ್ಲಿ ಅದಕ್ಕೆ 5 ಕೋಟಿ ಬಡ್ಡಿ ಬಂದಿತ್ತು, 15 ಕೋಟಿ ಇತ್ತು. ಆದರೆ ಬಡ್ಡಿಯನ್ನು ನಾವು ಬಳಕೆ ಮಾಡಬಾರ್ದು ಎಂಬ ದೃಷ್ಟಿಯಿಂದ ಆ 5 ಕೋಟಿಯನ್ನು ಸರ್ಕಾರಕ್ಕೆ ಹಿಂದೆ ಕೊಟ್ಟಿದ್ದಾರೆ. 10 ಕೋಟಿ ಹಾಗೆ ಇದೆ. ಈಗ ಪುನಃ ಮೊನ್ನೆ ಇತ್ತೀಚೆಗೆ CM ಅವರು ಮತ್ತೆ 10 ಕೋಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ. 20 ಕೋಟಿ, ಮತ್ತೊಂದು 5 ಕೋಟಿ ಆಚೆ ಈಚೆ ಆಗಿ ಒಂದು 25 ಕೋಟಿಯಲ್ಲಿ ಒಂದು ಬೃಹತ್ತಾದ ಒಂದು ಹಜ್ ಭವನ ನಿರ್ಮಾಣದ ಯೋಜನೆ ಇದೆ. 24ನೇ ತಾರೀಕಿಗೆ ಅದಕ್ಕೆ ಶಿಲಾನ್ಯಾಸ ಮಾಡಬೇಕಂತ ಕೂಡ ನಿರ್ಧಾರ ಮಾಡಿದ್ದಾರಂತ ನಾನು ಕೇಳಿಕೊಂಡೆ. ಅದರಲ್ಲಿ 1-1.5 ಸಾವಿರ ಜನರದ್ದೊಂದು ದೊಡ್ಡ ಹಾಲ್, ಮತ್ತು 200-300 ಜನ ಬಂದು ಕುತ್ಕೊಳ್ಳುವಂಥದ್ದು. ಅಂದರೆ ಹಜ್ಜಿಗೆ ಹೋಗುವವರು ಇರ್ತಾರಲ್ಲ, ದೂರದಿಂದ ಹೋಗುವವರು ನೇರವಾಗಿ ಫ್ಲೈಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರು ಬಂದು ಉಳ್ಕೊಳ್ಳಿಕ್ಕೆ ಅವರ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಎಮಿಗ್ರೇಷನ್ ಇದೆಲ್ಲ ಇರುತ್ತೆ, ಅದೆಲ್ಲ ಮಾಡಲಿಕ್ಕೋಸ್ಕರ ಕೊಠಡಿಗಳನ್ನು ಮಾಡೋದು. ಆಮೇಲೆ ಅಲ್ಲೊಂದು ದೊಡ್ಡ ಅದರೊಳಗೆ ಪ್ರಾರ್ಥನಾ ನಮಾಜ್ ಮಾಡಲಿಕ್ಕೆ ಸ್ಥಳ, ಗೆಸ್ಟ್ ಹೌಸ್, ಹೀಗೆಲ್ಲ ಮಾಡಲಿಕ್ಕೆ ದೊಡ್ಡ ಒಂದು ಯೋಜನೆ ಸಾಕಾರ ಆಗ್ಬೋದು ಇನ್ಶಾಲ್ಲ. ಮತ್ತು ನೀವು ಹೇಳಿದರೆ ಸರ್ಕಾರದಿಂದ ಮಾಡಬೇಕಿತ್ತು ಅಂತ. ನಿಜವಾಗಿ ಬೆಂಗಳೂರಲ್ಲಿ ಎಲ್ಲ ಸರ್ಕಾರದಿಂದಲೇ ಮಾಡಿದ್ದು. ಇಲ್ಲಿ ಒಂದನೇದಾಗಿ ಈ ಲ್ಯಾಂಡ್ ರೇಟ್ ತುಂಬ ಹೆಚ್ಚಿದೆ, ತುಂಬ ಕಾಸ್ಟ್ಲಿ ಇದೆ. ಹಾಗಾಗಿ ಸರ್ಕಾರ ಪ್ರೈವೇಟಿಂದ ಖರೀದಿ ಮಾಡಿ ಕೊಡುವಂಥದ್ದು ತುಂಬ ಕಷ್ಟ. ಮತ್ತು ಸರ್ಕಾರಿ ಜಾಗ ಕೂಡ ತುಂಬ ಹುಡುಕಾಡಿದರೂ ಸಿಗಲಿಲ್ಲ. ಒಂದು ಕಡೆ ಆಕ್ಷೇಪ ಬರ್ತಾ ಇದೆ, ಮತ್ತೊಂದು ಕಡೆ ಜಾಗ ಇಲ್ಲ. ಈ ಸಂದರ್ಭದಲ್ಲಿ ಇದೊಂದು ಸೂಕ್ತ ನಿರ್ಧಾರವನ್ನು ಇನಾಯತ್ ಅಲಿ ಅವರು ಕೈಗೊಂಡಿದ್ದಾರೆ ಅಂತ ಹೇಳಬಹುದು. ನಮ್ಮ ಮಂಗಳೂರಲ್ಲಿ ತುಂಬ ಶ್ರೀಮಂತರು, ತುಂಬ ಶಿಕ್ಷಣ ಸಂಸ್ಥೆಗಳು, ತುಂಬ ಹಾಲ್ಗಳೆಲ್ಲ ಇವೆ. ಆದರೆ ಸಮುದಾಯದ ಒಂದು ಆಸ್ತಿ ಅಂತ ಒಂದು ಹಾಲ್ ಯಾವುದೂ ಇಲ್ಲ. ಕೆಲವರು ಬೆರಳು ತೋರಿಸ್ತಾರೆ, ಅಲ್ಲಿ ಉಂಟು ಇಲ್ಲಿ ಉಂಟು, ಅದೆಲ್ಲ ಅವರ ಖಾಸಗಿ ಆಸ್ತಿಗಳು, ಅವರ ಕುಟುಂಬದ ಆಸ್ತಿಗಳು. ಇನಾಯತ್ ಅಲಿ ಅವರು 8 ಕೋಟಿಯಷ್ಟು ದೊಡ್ಡ ಮೊತ್ತದ ಆಸ್ತಿಯನ್ನು ಸಮುದಾಯಕ್ಕೆ ಬಿಟ್ಟುಕೊಟ್ಟರು. ಬಟ್ ಇದು ಪ್ರಚಾರದ ವಿಷಯ ಆಗಿದ್ದು, ಇದು ಅವರ ಆಸಕ್ತಿಯೋ ಅಥವಾ ಅದು ತನ್ನಿಂತಾನೇ ಆಗಿದ್ದು ಅನ್ನೋ ಒಂದು ಕೂಡ ಕೆಲವು ಜಿಜ್ಞಾಸೆಗಳಿದ್ದಾವೆ. ಇಂಥ ಒಂದು ಸುದ್ದಿ ನೋಡಿದೆ, ವಾಟ್ಸಪ್ಪಲ್ಲಿ ತಿರುಗಾಡ್ತಾ ಇತ್ತು.
ಇನಾಯತ್ ಅಲಿ ಅವರು 8 ಕೋಟಿ ಆಸ್ತಿಯ 1.5 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ ಅಂತ. ಆದರೆ ಸತ್ಯ ಆಗಿರಬಹುದು ಅಂತ ಭಾವಿಸಿದೆ. ಆದರೆ ನಾನು ಒಬ್ಬ ಪತ್ರಕರ್ತನಾಗಿ ಅದನ್ನು ಕನ್ಫರ್ಮ್ ಮಾಡಬೇಕು. ಹಾಗೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಸ್ವತಃ ಅಲ್ಲಿ ಇವರು ನಮ್ಮ ಇನಾಯತ್ ಅಲಿ ಅವರು ಇದ್ದಾರೆ ಅಂತ ತಿಳ್ಕೊಂಡು ನಾನು ಅಲ್ಲಿಗೆ ಹೋದೆ. ಏನು ಇನಾಯತ್ ಅವರು ಹೀಗೆ ಆಗಿದೆ ಅಲ್ಲ ಅಂತ. ಅವರು ತಕ್ಷಣ ಇದು ಮೀಡಿಯಾಕ್ಕೆ ಬೇಕಾ ಅಂತ ಕೇಳಿದರು. ಪ್ರಚಾರಕ್ಕೆ ಬೇಡ, ನಾನು ಪ್ರಚಾರಕ್ಕೆ ಇದನ್ನು ಕೊಟ್ಟಿಲ್ಲ, ನನಗೆ ಪ್ರಚಾರದ ಅಗತ್ಯ ಇಲ್ಲ ಅಂತ ಹೇಳಿದರು. ನಾನು ಹೇಳಿದೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತಿರುಗಾಡ್ತಾ ಇದೆ, ನಿಮಗೆ ಬೇಡ ಆದರೆ ನಮಗೆ ಬೇಕು, ಅದರ ಬಗ್ಗೆ ನೀವು ವಿವರ ಕೊಡಿ ಅಂತ ಹೇಳುವಾಗ ಹಾಗಾದರೆ ನಾನು ಹೇಳ್ತೇನೆ ಅಂತ ಅದನ್ನು ಅವರು ಹೇಳಿಬಿಟ್ರು. ಹೀಗೆ ನಮ್ಮದು ಇಷ್ಟು ಜಾಗ ಇತ್ತು, ನಮ್ಮ ಕುಟುಂಬದ್ದು, ಹೀಗೆ ನಾವೊಂದು ನಿರ್ಧಾರ ಮಾಡಿದ್ದೆವು, ಅದು ಸಮುದಾಯದ ಆಸ್ತಿಯಾಗಿ ನಾವು ಕೊಡ್ತಾ ಇದ್ದೇವೆ, ಮತ್ತು ಅದು ಒಂದು ದೊಡ್ಡ ಬೃಹತ್ ಹಜ್ ಭವನ ಆಗಿ ರೂಪುಗೊಳ್ಳಿ ಅಂತ ಇದನ್ನು ಕೊಟ್ಟಿದ್ದೇವೆ, ಮತ್ತು ಯಾವ ಪ್ರಚಾರದ ಇದು ಕೂಡ ಇಲ್ಲ ಅಂತ ಹೇಳಿದರು. ಮತ್ತು ಅದು ಈಗಿನ ಕಾಲವೇ ಸೋಷಿಯಲ್ ಮೀಡಿಯಾದ ಕಾಲ, ತಕ್ಷಣ ಅದು ವೈರಲ್ ಆಗ್ತದೆ ಅಲ್ಲ. ಅವರವರ ಅಭಿಪ್ರಾಯಗಳು, ಅದರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ, ಅವರವರ ಭಾವ ಅವರವರ ಇದಕ್ಕೆ ಬಿಟ್ಟದ್ದು. ಪತ್ರಕರ್ತ ಆರಿಫ್ ಪಡಿಪುದ್ರಿ ಅವರು ಮಂಗಳೂರಿನ ಹಜ್ ಭವನದ ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಇದರ ಜೊತೆಯಲ್ಲಿ ಇನಾಯತ್ ಅಲಿ ಅವರ ಸಹವರ್ತಿ ಸಹಯೋಗಿ ಲಕ್ಷ್ಮೀಶ್ ಗಬಲಾಡ್ಕರ್ ಅವರು ಮನ ಬಿಚ್ಚಿ ಮಾತನಾಡಿದ್ದಾರೆ. ಅವರ ಮಾತನ್ನೊಮ್ಮೆ ಕೇಳ್ಕೊಳ್ಳಿ. ಇನಾಯತ್ ಅಲಿ ಅವರು ಸುಮಾರು 8-9 ಕೋಟಿ ಮೌಲ್ಯದ ಅವರ ಮತ್ತು ಅವರ ಸಹೋದರರ ಸ್ವಂತ ಒಡೆತನದ ಪಟ್ಟಾ ಜಾಗವನ್ನು ದಾನ ಮಾಡಿ ದೊಡ್ಡ ಸಂಗತಿ ಆಗ್ತಾ ಉಂಟು. ನನಗೆ ಈ 8 ಕೋಟಿ ರೂಪಾಯಿ 9 ಕೋಟಿ ರೂಪಾಯಿ ಕೊಟ್ಟದ್ದು ಅಚ್ಚರಿ ಅಂತ ಅನ್ನಿಸಲೇ ಇಲ್ಲ. ಯಾಕೆಂದರೆ ಅವರದು ಸ್ವಭಾವದಲ್ಲಿ ಉಂಟು. ಚುನಾವಣೆಗೆ ಸ್ಪರ್ಧೆ ಮಾಡೋದು ಕೊನೆ 1 ತಿಂಗಳಿನಲ್ಲಿ, ಒಂದು 15 ದಿವಸಗಳಲ್ಲಿ ಇತ್ಯರ್ಥ ನಿರ್ಣಯ ಆದ ಸಂಗತಿಯಾಗಿತ್ತು. ಅವರ ಕನಸಲ್ಲಿಯೂ ಕೂಡ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಯೋಚನೆ ಬಾರದೇ ಇದ್ದ ಸಂದರ್ಭದಲ್ಲಿ, ಚುನಾವಣೆಗಂತಲೂ 7-8 ತಿಂಗಳ ಮೊದಲು ಬಜರಂಗ ದಳದ ಕಾರ್ಯಕರ್ತರೊಬ್ಬ ಅಪಘಾತಗೊಂಡು ಆಸ್ಪತ್ರೆಯಲ್ಲಿ ಸೇರಿ 15 ಲಕ್ಷ ರೂಪಾಯಿ ಬಿಲ್ ಕಟ್ಟಲಿಕ್ಕಾಗದೆ ಒದ್ದಾಡ್ತಾ ಇದ್ದಾಗ ಇನಾಯತ್ ಅವರ ಸ್ವಂತ ದುಡ್ಡನ್ನೇ ಕೊಟ್ಟು ಆಸ್ಪತ್ರೆಯಿಂದ ಅವರನ್ನು ಬಿಡಿಸಿದಂಥ ಉದಾಹರಣೆ ಕಣ್ಣು ಮುಂದೆ ಉಂಟು. ಯಾವುದೋ ಒಂದು ನಿಗೂಢವಾದ ಹೊರಗಡೆ ಜಗತ್ತಿಗೆ ಕಾಣಿಸದೆ ಸ್ವಾರ್ಥಪರವಾದ ಉದ್ದೇಶವನ್ನು ಇಟ್ಟುಕೊಂಡು ಕೊಡುವವರು ತುಂಬ ಜನ ಇದ್ದಾರೆ. ಅಂಥವರ ಸಾಲಿಗೆ ಇನಾಯತರು ಸೇರುವುದಿಲ್ಲ. ಕೊಡುವುದರ ಹಿಂದೆ, ದಾನ ಮಾಡೋದ್ರಿಂದ ಅವರಿಗೆ ಅಜೆಂಡಾ ಇಲ್ಲ, ಪುಣ್ಯ ಪ್ರಾಪ್ತಿಯ ಕನಸುಗಳು ಮಾತ್ರ ಅವರ ಹತ್ರ ಇರುವುದು. ಈ ವಿಷಯದಲ್ಲಿ ಅವ್ರ ಹತ್ರ ಹೆಚ್ಚು ಮಾಹಿತಿ ತಗೊಳ್ಳಿಕ್ಕೆ ಪ್ರಯತ್ನ ಕೂಡ ಮಾಡಿದ್ವಿ. ಬಟ್ ಅವ್ರು ಹೇಳಿದರು, ನಾನು ಇದನ್ನು ಪ್ರಚಾರಕ್ಕೆ ಕೊಡಲಿಲ್ಲ, ಆಕಸ್ಮಿಕವಾಗಿ ಯಾರೋ ಒಂದು ಫೋಟೋ ಅದನ್ನು ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಅವರಿಗೂ ನಾನು ಅನುಮತಿ ಕೊಟ್ಟದ್ದಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಅದು ಸರಿ ಇದೆ ಸರ್. ತುಂಬ ಹತ್ತಿರದಲ್ಲಿ ಗಮನಿಸ್ತಾ ಇದ್ದೇನೆ. ಅವರ ಜೊತೆ ಎಷ್ಟೋ ದಿನಗಳ ಕಾಲ ಒಟ್ಟಾಗಿ ನಾನು ಓಡಾಡಿದ್ದೇನೆ, ಒಟ್ಟಾಗಿ ಕೂತು ಆಹಾರ ಸೇವಿಸಿದ್ದೇವೆ, ತುಂಬ ಸಂಗತಿಗಳನ್ನು ಕೋಣೆಯಲ್ಲಿ ಕೂತು ಮುಕ್ತವಾಗಿ ಮಾತಾಡಿದ್ದೇವೆ. ಎಲ್ಲಿಯೂ ಕೂಡ ಕೊಡುವುದರ ಬಗ್ಗೆ ಅವರಿಗೆ ಒಂದು ವಿಶೇಷವಾದ ಆಗ್ರಹ, ಒಂದು ಕಾಳಜಿ ಉಂಟು. ಅವರೊಂದು ಮಾತು ಹೇಳಿದರು. ಅವರ ಅಮ್ಮ ಇರುವ ಸಂದರ್ಭದಲ್ಲಿ ಮದುವೆಗೆ ಅಂತ ಸಹಾಯ ಕೇಳಲಿಕ್ಕೆ ಬಂದಿದ್ದಾಗ ಕೊಡಲಿಕ್ಕೆ ಆ ದಿವಸ ಏನೂ ಇರಲಿಲ್ಲ. ಅಮ್ಮ ಅವರ ಕೈಗೆ ಹಾಕಿದ ಚಿನ್ನದ ಬಳೆಯನ್ನು ತೆಗೆದುಕೊಟ್ಟರು ಆ ಮದುವೆಗೆ ಸಹಾಯಕ್ಕೆ ಕೇಳಿ ಬಂದವರಿಗೆ ಅಂತ ಹೇಳಿದರು. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಅಂತ ಅವರು ಕೊಡುವುದರಲ್ಲಿ ಅವರು ನೋಡಲಿಲ್ಲ ಸರ್. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅವರು 25 ಲಕ್ಷಕ್ಕಿಂತಲೂ ಜಾಸ್ತಿ ಹಣವನ್ನು ಕೊಟ್ಟಿದ್ದಾರೆ. ಅವರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವುದಿಲ್ಲ. ಅವರಿಗೆ ಕೊಡುವುದೊಂದು ರಾಜಕೀಯ ಅಜೆಂಡಾ ಅಂತ ಆಗಿರ್ತಿದ್ರೆ ಉಚ್ಚಿಲ ಇವರ ವ್ಯಾಪ್ತಿಗೆ ಬರುವುದಿಲ್ಲ, ವಿಧಾನಸಭಾ ಇವರ ಮಂಗಳೂರು ಉತ್ತರ ವ್ಯಾಪ್ತಿಗೆ ಬರುವುದೇ ಇಲ್ಲ. ಅದಕ್ಕೆ 25 ಲಕ್ಷ ಕೊಟ್ಟಿದ್ದಾರೆ. ಅವರು ರಾಜಕೀಯ ವ್ಯಕ್ತಿಗಳು ನಿರಂತರವಾಗಿ ಮಾನ್ಯತೆಗೆ ಪಡಿಬೇಕು ಅಂತಾದರೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಇರಬೇಕು. ಆದರೆ ಇನಾಯತ್ ಅವರದ್ದು ದಾನ ಅನ್ನುವುದು ಅವರ ಸ್ವಭಾವ ಹೊರತು ಅಜೆಂಡಾ ಅಲ್ಲ. ಅವರಿಗೊಂದು ಗುರಿ ಇಲ್ಲ. 100% ಇದರೊಂದು ಅಖಂಡವಾದ ಪುಣ್ಯ ವಕ್ಫ್ ಮಾಡಿದ್ದಕ್ಕೆ ಬೇಕಾಗಿ ಹೇಳ್ತಾ ಇರೋದಲ್ಲ. ಉಚ್ಚಿಲ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ, ಇನ್ನೂ ಯಾರೋ ಒಬ್ಬ ಬಜರಂಗದಳ ಕಾರ್ಯಕರ್ತನಿಗೆ ಕೊಟ್ಟಿದ್ದಾರೆ. ಇನ್ನು ಪ್ರತಿನಿತ್ಯ ಅವರ ಮನೆಗೆ ಬೆಳಿಗ್ಗೆ ಹೋದರೆ ಗೊತ್ತಾಗ್ತದೆ. ಹಳೆಯ ಮನೆಯಲ್ಲಿ 150 ವರ್ಷ ಹಿಂದಿನ ಮನೆಯಲ್ಲಿ ಅವರು ವಾರದಲ್ಲಿ 2 ದಿವಸ 3 ದಿವಸ ಬೆಳಿಗ್ಗೆ ಇರ್ತಾರೆ. ಆ ಇರುವ ಹೊತ್ತಿಗೆ ಬರುವ ವ್ಯಕ್ತಿಗಳ ಜೊತೆ ಇವರು ಮಾತಾಡೋದು, ಅವರಿಗೆ ತಿಂಡಿ ಕೊಡೋದು, ಅವರ ಜೊತೆ ಸಹಜವಾಗಿ ಅವರ ಜೊತೆ ಇರುವುದು. ಎಲ್ಲೋ ಒಂದು ಕಡೆ ಹೈಫೈ ಊಟ ಉಂಟು ಅಂತ ಹೇಳಿದ್ರೆ ಬೇಡ, ತಟ್ಟೆ ಹಿಡಿದು ಹಾಳೆ ತಟ್ಟೆ ಅಂತ ಹಿಡಿದು ಬಫೆ ಊಟ ಮಾಡುವ ಅಂತ ಹೇಳ್ತಾರೆ. ಅವರ ಮಕ್ಕಳನ್ನು, ಸಣ್ಣ 3 ಮಕ್ಕಳನ್ನು ಕೂಡ ಅದೇ ರೀತಿ ಬೆಳೆಸ್ತಾ ಇದ್ದಾರೆ. ಅವರು ಬೆಂಗಳೂರಿಂದ ಊರಿಗೆ ಬಂದ ತಕ್ಷಣ ಅವರನ್ನು ಹಳ್ಳಿಗೆ ಕರ್ಕೊಂಡು ಹೋಗೋದು, ಕೆಸರಲ್ಲಿ, ಮಣ್ಣಲ್ಲಿ, ನೀರಲ್ಲಿ ಆಟ ಆಡಿಸುವುದು. ಈ ಮಣ್ಣಿನ ಸಂಪರ್ಕ ಅವರ ಅಣ್ಣಂದರಿಗೂ ಇದೇ ಒಂದು ಅದ್ಭುತವಾದ ಗುಣ ಉಂಟು. ಎಲ್ಲರಲ್ಲಿ ಆ ಗುಣ ಅದು ಪರಂಪರೆಯಿಂದ ಬಂದಿದೆ ಸರ್. ಇದು ನಾನು ಈ ವಿಷಯಕ್ಕೆ ಸಂಬಂಧಪಟ್ಟು ನಾನು ಅವರ ದಾನದ ಗುಣಕ್ಕೆ ಅವರ ಆಪ್ತನಾಗಿ, ಒಬ್ಬ ಹಿತೈಷಿಯಾಗಿ ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ನಾನು ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ.
ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.